ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ಹೋ, ಪುನೀತ್ ಅವರು, ಬನ್ನಿ ಬನ್ನಿ. ನಿಮ್ದು ಇವತ್ತು ಅಪಾಯಿಂಟ್ಮೆಂಟ್ ಇದೆ ಅಲ್ವಾ? ಹಾಯ್ ಸೌಮ್ಯ ಮೇಡಮ್, ಹೇಗಿದ್ದೀರಾ? ನೀವೇ ಹೇಳ್ಬೇಕು ನಾನು ಹೇಗಿದ್ದೀನಿ, ನನ್ನ ಆರೋಗ್ಯ ಹೇಗಿದೆ ಅಂತ. ಅದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ನೋಡಿದ್ರೇ ಗೊತ್ತಾಗ್ತಿದೆಯಲ್ಲ, ನೀವು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ತಿದ್ದೀರಾ, ಓಡಾಡ್ತಿದ್ದೀರಾ, ನಾರ್ಮಲ್ ಆಗಿದ್ದೀರಾ. ಇನ್ನೇನು ಗೊತ್ತಾಗಬೇಕು, ಚೆನ್ನಾಗೇ ಇರ್ತೀರಾ. ಅದೇನೋ ಒಂದ್ಸರಿ ನೀವೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು, MRI ಸ್ಕ್ಯಾನೋ ಇಲ್ಲ CT ಸ್ಕ್ಯಾನೋ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಒಂದ್ಸರಿ ಹೇಳಿದ್ರೆ ನಮ್ಗೆ ಅವಾಗ ನೆಮ್ಮದಿಯಾಗಿರುತ್ತೆ ಡಾಕ್ಟರ್. ಇವರಿಗೆ MRI ಏನು ಬೇಕಾಗಲ್ಲ, CT ಸ್ಕ್ಯಾನ್ ಮಾಡಿದರೆ ಸಾಕು. ಯಾಕಂದರೆ ತಲೆಗಲ್ವ ಆಪ್ರೇಷನ್ ಆಗಿರೋದು. MRI ಮಾಡೋಕ್ಕೆ ಏನು ಅವ್ರಿಗೇನು ಕಾಲು ಕೈ ಏನು ಆಗಿಲ್ಲಲ್ಲ, ಬಾಡಿ ಫುಲ್ ಮಾಡೋಕ್ಕೆ. ಅದಕ್ಕೆ ತಲೆಗೊಂದು CT ಸ್ಕ್ಯಾನ್ ಮಾಡಿದರೆ ಸಾಕು. ಡಾಕ್ಟರ್, ಈ ಟ್ಯಾಬ್ಲೆಟ್ಗಳು ನುಂಗಿ 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 ಇವೆರಡು ವರ್ಷದಿಂದ ಬಾಯೆಲ್ಲ ಕಿತ್ತೋದಂಗಾಗಿದೆ. ಏನು ತಿಂದ್ರೂ ಗೊತ್ತೇ ಆಗಲ್ಲ ಡಾಕ್ಟರ್. ಆದಷ್ಟು ಬೇಗ ಇದೇನು ಮಾತ್ರೆ ನುಂಗ್ದಂಗಿರೋ ಥರ ನೋಡಿ ಡಾಕ್ಟರ್. ಎಷ್ಟು ದಿನ ಅಂತ ಈ ಮಾತ್ರೆಗಳು ನುಂಗ್ಕೊಂಡಿರ್ಬೇಕು ನಾನು? ನಿನಗೆ ಬಂದಿದ್ದು ನಾರ್ಮಲ್ ಕಾಯಿಲೆ ಅಲ್ಲಮ್ಮ, ಬ್ರೈನ್ ಟ್ಯೂಮರು. ನೀನು ಉಳಿಯೋ ಸ್ಟೇಜಾಗೆ ಇರಲಿಲ್ಲ, ಅವಾಗ ಎಂಡಿಂಗ್ ಸ್ಟೇಜಿಗೆ ಹೋಗಿದೀಯ. ಅಂಥದನ್ನು ನಿಮ್ಮ ಗಂಡ ಎಲ್ಲೆಲ್ಲೋ ಕರ್ಕೊಂಡೋಗಿ ಏನೇನೋ ಮಾಡಿಸಿ ಅಲ್ಲಿ ಬ್ರೈನಲ್ಲಿರೋ ಕ್ಲಾಟ್ಗಳ್ನೆಲ್ಲ ಒಂದೊಂದೇ ಒಂದೊಂದೇ ರಿಮೂವ್ ಮಾಡಿಸಿ ಇಷ್ಟು ದೊಡ್ಡ ಸರ್ಜರಿ ಮಾಡಿಸಿ ನಿಮ್ಮನ್ನು ವರ್ಷಾನುಗಟ್ಲೆ ನೋಡಿಕೊಂಡು ಇವತ್ತು ಜೀವಂತವಾಗಿದ್ದೀರಾ ಅಂದರೆ ಅದಕ್ಕೆ ನೀವು ಪುನಿಯವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಯಾರು ಇಷ್ಟು ಇದರಲ್ಲಿ ನೋಡ್ಕೊಳ್ಳಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಫೈನಲ್ ಸ್ಟೇಜಲ್ಲಿ ಇದೆ ಅಂದರೆ ಹೋದ್ರೂ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಾಗ್ತಾರೆ. ಆದರೆ ನಿಮ್ಮ ಗಂಡ ಒಳ್ಳೆ ಬಿಟ್ಟು ಬಿಡದ ವಿಕ್ರಮಾರ್ಕನ್ ಥರ ಬೆನ್ನಿಗತ್ತಿದ ಬೇತಾಳನ ಥರ ಡಾಕ್ಟ್ರನ್ನೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಹುಡುಕಿ, ಇಲ್ಲಲ್ದಿದ್ರೆ ಬೇರೆ ದೇಶದಲ್ಲಿ ಎಲ್ಲಿದ್ದಾರೆ ಅಂತ ನೋಡಿ ಹುಡುಕಿ ಅಲ್ಲೇ ಕರ್ಕೊಂಡೋಗಿ ನಿಮಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ, ನಿಮ್ಮನ್ನು ಉಳಿಸ್ಕೊಂಡಿದ್ದಾರೆ. ಅದು ಫೈನಲ್ ಸ್ಟೇಜಲ್ಲಿ ಇರೋರನ್ನ ತುಂಬ ಗ್ರೇಟ್ ಅವರು. ಸರ್ನ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರಬೇಕು. ನೀರಿ ಡಾಕ್ಟರ್, ತಮಾಷೆ ಮಾಡಬೇಡಿ. ನನ್ನ ಹೆಂಡ್ತಿನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ಅದರಲ್ಲಿ ನಾನೇನು ಮಾಡಬಾರ್ದು ಮಾಡಿಲ್ಲ. ಇದೇ ನಿಮ್ಮ ದೊಡ್ಡ ಗುಣ. ಯಾರು ಇಂಥ ಸಾಹಸು ಕೈ ಹಾಕಲ್ಲ. ಅವಾಗೆ ಫೈನಲ್ ಸ್ಟೇಜಲ್ಲಿದೆ ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಿದ್ರು. ಆದರೆ ನೀವು ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಹೋಪ್ ಸಿಕ್ಕಿದ್ರು ಸಾಕು, 1-2% ಹೋಪ್ ಸಿಕ್ಕಿದ್ರು ಸಾಕು ಅಂತ ಕರ್ಕೊಂಡೋಗಿ ಇವತ್ತು ಪೇಷಂಟ್ ಆಗಿದ್ದವ್ರನ್ನ ಇವತ್ತು ಹೆಲ್ದಿಯಾಗಿ ಕರ್ಕೊಬಂದು ನಮ್ಮ ಮುಂದೆ ನಿಲ್ಲಿಸಿದ್ರಲ್ಲ. ಈ ಕ್ರೆಡಿಟ್ ಎಲ್ಲ ನಿಮಗೆ ಪುನೀತ್ ಅವರೇ. ನಾನು ಮಾಡಿದ್ದೇನೂ ಇಲ್ಲ, ಆ ದೇವ್ರ ದಯೆ. ಎಲ್ಲೋ ಒಂದು ಹತ್ರ ಬದುಕ್ತಾಳೆ ಅನ್ನೋ ಓಪ್ಸು ಆ ದೇವ್ರು ಕೊಟ್ಟಿದ್ದಕ್ಕೆ ಅಲ್ವಾ ಎಲ್ಲಿಗಾದರೂ ಕರ್ಕೊಂಡೋಗಿ ನಾನು ತೋರಿಸ್ಕೊಂಬಂದಿದ್ದು. ಈ ಡಾಕ್ಟರ್, ನಾನು ಹೇಗಿದ್ದೀನಿ ನೋಡಿ. ನನಗೆ ಆದಷ್ಟು ಈ ಮಾತ್ರೆಗಳನ್ನ ಕಮ್ಮಿ ಕೊಡಿ. ದಿನಕ್ಕೆ 4 ಮಾತ್ರೆ ನುಂಗಿ 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 ನನಗೇನು ತಿಂದ್ರೂ ಗೊತ್ತಾಗ್ತಿಲ್ಲ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಇನ್ಮೇಲಾದರೂ ನನಗೆ ಕಮ್ಮಿ ಮಾತ್ರೆಗಳನ್ನ ಕೊಡಿ. ಇಲ್ಲ ಮಾತ್ರೆಗಳೇ ಕೊಡಬೇಡಿ, ಈಗ ನಾನು ಆರಾಮಾಗಿದ್ದೀನಿ. ಚೆಕ್ ಮಾಡಿ ಹೇಳಿ. ಸರಿ ಅಮ್ಮ, CT ಸ್ಕ್ಯಾನಿಗೆ ಬರ್ಕೊಡ್ತೀನಿ, ಹೋಗಿ ಒಂದ್ಸರಿ ಸ್ಕ್ಯಾನ್ ಮಾಡಿಸ್ಕೊಬನ್ನಿ. ರಿಪೋರ್ಟ್ ಬಂದಾಗ ತಗೊಂಬನ್ನಿ, ನೋಡೋಣ. ಸರಿ ಡಾಕ್ಟರ್, ಆಯಿತು. ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬರೋಣ, ರಿಪೋರ್ಟ್ಸ್ ತಗೊಂಬರೋಣ ಬಾ. ಪುನಿ. ಅಬ್ಬಾ, ಇವ್ರ ತಾಳ್ಮೆಗೆ ಮೆಚ್ಕೋಬೇಕು. ಅದು ಅಲ್ಲದೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳ್ತೀನ ಕರ್ಕೊಂಡೋಗಿ ಕೋಮದಲ್ಲಿ ಹೋದರೂ ಕೂಡ ಅಷ್ಟು ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಇವತ್ತು ಈ ಥರ ಕರ್ಕೊಂಬಂದಿದ್ದಾರಲ್ಲ, ನಿಜವಾಗೂ ಗ್ರೇಟ್ ಇವರು. ಪುಟ್ಟ ಬಡವ್ರ ಬಗ್ರಿಗಿಂತ ಕಾಯಿಲೆಗಳು ಬಂದರೆ ಎಲ್ಲಿ ನೋಡ್ಕೊಳಕ್ಕಾಗುತ್ತೆ. ಏನೋ ಅವ್ರ ತಾತರ ಮುತ್ತಾತ ಸಂಪಾದಿಸಿದಂಥ ಆಸ್ತಿ ಇತ್ತು, ಅದ್ರ ಮೇಲೆ ಅದನ್ನಾದರೂ ಸ್ವಲ್ಪ ಮಾರ್ಕೊಂಡು ಇವಾಗ ಅವ್ರ ಹೆಂಡ್ತಿಗೆ ಟ್ರೀಟ್ಮೆಂಟ್ ಕೊಡ್ಸ್ಯಾರೆ. ಅದೇ ನಮ್ಮಂಥ ಸಣ್ಣ ಪುಟ್ಟ ಬಡವ್ರ ಬಗ್ರಿಗೆ ಏನಾದರೂ ಇಂಥ ಕಾಯಿಲೆ ಆದರೆ ಅಷ್ಟೇ. ತಗೊಳ್ಳಿ ಡಾಕ್ಟರ್, ನೋಡಿ ನನಗೇನು ಆಗಿಲ್ಲ ಅಂತ ಒಳ್ಳೆ ರಿಸಲ್ಟ್ ಹೇಳ್ಬಿಡಿ ಸಾಕು ನನಗೆ. ಏನಿದೆ ಡಾಕ್ಟರ್, ಎಲ್ಲ ರಿಕವರಿ ಆಗಿದೆಯಾ? ಆಪ್ರೇಷನ್ ಮಾಡಿರೋ ಹತ್ರ ಎಲ್ಲ ಸ್ವಲ್ಪ ನೀಟಾಗಿ ನೋಡಿ ಹೇಳಿ. ಅವ್ರು ನಿಮ್ಮನ್ನೇ ರೆಫರ್ ಮಾಡಿದ್ದು, ಅದಕ್ಕೆ ನಿಮ್ಮ ಹತ್ರನೇ ಬರ್ತಿದ್ದೀವಿ. ನೀವು ಕರೆಕ್ಟಾಗಿ ನೋಡಿ ಹೇಳ್ಬೇಕು ನಮಗೆ. ಹೇಳ್ತೀನಿ ಪುನೀತ್ ಅವರೇ, ಈ ರಿಪೋರ್ಟ್ ಒಂದ್ಸರಿ ನಾನು ಅವ್ರಿಗೂ ಕಳಿಸ್ಕೊಡ್ಬೇಕು. ಇಲ್ಲಾಂದರೆ ಅವರು ನಮಗೆ ಮೇಲ್ ಮಾಡ್ತಾರೆ, ಪ್ರತಿ ಸರಿನ ಸೌಮ್ಯ ಅವ್ರ ರಿಪೋರ್ಟ್ ನಮಗೂ ಕಳಿಸ್ಕೊಡಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಯಾಕಂದರೆ ಅವಾಗೇ ಅಲ್ವಾ ಅವ್ರು ಮಾಡಿದ ಆಪ್ರೇಷನ್ ಎಷ್ಟು ಸಕ್ಸಸ್ ಆಗಿದೆ ಅಂತ ಅವ್ರಿಗೂ ಗೊತ್ತಾಗೋದು. ಈ ರಿಪೋರ್ಟ್ಸ್ ಅವರಿಗೂ ಸೆಂಡ್ ಮಾಡ್ತೀನಿ. ಇದರಲ್ಲಿ ಆಲ್ಮೋಸ್ಟ್ 90% ಕ್ಯೂರ್ ಆಗಿದೆ, ಬೇರೆ ಇನ್ನೇನು ಇಲ್ಲ. ಆವಾಗವಾಗ ಟೆನ್ಷನ್ ಆದಾಗ, ಏನಾದ್ರು ಸಡನ್ ಶಾಕುಗಳಾದಾಗ ನಿಮಗೆ ತಲೆ ಸುತ್ತು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ಅದನ್ನ ಬಿಟ್ಟು ನಾರ್ಮಲಾಗೆ ಯೂಸ್ ಮಾಡೋ ಅಂಥದ್ದು ಇವಾಗಿರೋ ಡೋಸೇಜ್ ಅಲ್ಲ, ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಮ್ಮ. ಸರಿ ಡಾಕ್ಟರ್, ಆಯಿತು. ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನ ನಮ್ಮ ಮೆಡಿಕಲ್ ಸ್ಟೋರಲ್ಲಿ ತಗೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ಹಂಗೆ ಒಂದ್ಸರಿ ನಂಗೆ ಗೈನಕಾಲಜಿಸ್ಟ್ನು ಮೀಟ್ ಆಗ್ಬೋದಾ? ಓ ಹೌದಾ, ಆಯಿತು, ಮೀಟ್ ಆಗಮ್ಮ, ಅದಕ್ಕೇನಂತೆ. ಡಾಕ್ಟ್ರು ಗೊತ್ತಿರೋರು ಇದ್ದಾರೆ, ಕರೆಸ್ತೀನಿರಮ್ಮ ಅವ್ರನ್ನ. ಸರಿ ಡಾಕ್ಟರ್. ವಾಟ್ ಹ್ಯಾಪನ್ಸ್ ಡಾಕ್ಟರ್? ನಿಮ್ಮ ಕ್ಯಾಬಿನಿಗೆ ಬನ್ನಿ ಅಂತ ಕಾಲ್ ಮಾಡಿದ್ರಲ್ಲ, ಈಸ್ ಇಟ್ ಎನಿ ಎಮರ್ಜೆನ್ಸಿ? ಅವನು ಇವ್ರು ನಮಗೆ ಗೊತ್ತಿರೋ ಪೇಷಂಟು, ಹಾಗಾಗಿ ಇವ್ರಿಗೆ ಸ್ವಲ್ಪ ಗೈನಕಾಲಜಿಸ್ಟ್ ಪ್ರಾಬ್ಲಮ್ ಏನಾದರೂ ಇದೆಯೇನೋ ಅಂತ ಚೆಕ್ ಮಾಡ್ತೀರಾ ಅಂತ ಕರೆದೆ. ಹೌದಾ, ನೀವಿಬ್ರು ಸ್ವಲ್ಪ ಹೊರಗಡೆ ಇರಿ, ನಾನು ಚೆಕ್ ಮಾಡ್ತೀನಿ. ಸರಿ ಡಾಕ್ಟರ್, ಆಯಿತು. ಪುನಿ ನಾವು ಆಚೆ ಹೋಗೋಣ. ಸರಿ ಡಾಕ್ಟರ್, ಆಯಿತು. ಏನಮ್ಮ ನಿನ್ನ ಹೆಸರು? ಸೌಮ್ಯ
ಮೇಡಮ್. ಏನು ಪ್ರಾಬ್ಲಮ್ಮು? ಈ 3 ವರ್ಷದ ಇಂಚೆ ಚೆಕ್ ಮಾಡಿಸ್ಕೊಂಡಿದ್ದೆ, ಮಕ್ಕಳೇ ಆಗಲ್ಲ ಇನ್ನು ನಿನ್ನ ಜೀವಮಾನದಲ್ಲೂ, ಗರ್ಭಕೋಶ ಚಿಕ್ಕದಾಗಿದೆ ಅಂತೇಳಿ ಇನ್ನು ಯಾವತ್ತೂ ಮಕ್ಕಳಾಗಲ್ಲ ಅಂತ ಹೇಳಿದ್ರು. ಏನೋ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಆಸೆ, ಅದಕ್ಕೆ ಒಂದ್ಸರಿ ಇನ್ನೊಂದ್ಸರಿ ಚೆಕ್ ಮಾಡಿಸೋಣ ಅಂತೇಳಿ ಹೇಗಿದ್ರು ಇಲ್ಲಿ ಬರ್ತಿದ್ನಲ್ಲ, ಅದಕ್ಕೆ ಒಂದ್ಸರಿ ನಿಮ್ಮನ್ನು ಮೀಟ್ ಮಾಡಿದೆ ಮೇಡಮ್. ಹೌದಾ? ಚೆಕ್ ಮಾಡ್ತೀನಿ ರೀ, ಒಂದ್ಸರಿ ಸ್ಕ್ಯಾನ್ ಮಾಡಿ ನೋಡ್ತೀನಿ. ಓಕೆ ಮೇಡಮ್. ನಿಮ್ಮ ಡ್ರೆಸ್ಸನ್ನು ಸರಿ ಮಾಡ್ಕೊಂಡು ಬಾರಮ್ಮ. ಸರಿ ಮೇಡಮ್. ಗರ್ಭಕೋಶ ಚಿಕ್ಕದಾಗಿದೆ ಅಂತ ಅವಾಗ ಹೇಳಿದ್ರು ಮೇಡಮ್. ಮತ್ತೆ ಆಕ್ಸಿಡೆಂಟ್ ಆಗಿ ಅದಕ್ಕೆ ಪೆಟ್ಟಾಗಿದೆ ಅಂತ ಹೇಳಿ ಇನ್ನು ಜೀವನದಲ್ಲೇ ಮಕ್ಕಳಾಗಲ್ಲ ಅಂತ ಹೇಳಿದರು. ಹೌದಮ್ಮ, ಅವಾಗ ಹೇಳಿದ್ದು ಅವ್ರು ಕರೆಕ್ಟೇನೆ. ಏನಾಗಿದೆ ಡಾಕ್ಟರ್, ಚೆಕ್ ಮಾಡಿದ್ರಾ? ಹೌದು, ನೀವು ಆಸೆ ಇಟ್ಕೊಂಡಿದ್ರ ಅನ್ಸುತ್ತೆ. ನಿಮ್ಮ ಗರ್ಭಕೋಶ ಚಿಕ್ಕದಾಗಿದ್ದು ನಿಜ, ಆಕ್ಸಿಡೆಂಟ್ ಆದಮೇಲೆ ಅದಕ್ಕೆ ಪೆಟ್ಟಾಗಿದ್ದು ನಿಜ. ಅವಾಗೇ ನಿಮ್ಮ ಗರ್ಭಕೋಶ ತೆಗ್ದಾಕಿದಾರಲ್ಲ, ಮರ್ತೋಗಿದ್ದೀರಾ? ಸಾರಿ, ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ಇರೋ ವಿಚಾರನ ನಿಮ್ಗೆ ಹೇಳ್ಬೇಕಲ್ವಾ? ಡಾಕ್ಟರ್ ಗೊತ್ತಿತ್ತು, ಬೇಡ ಬೇಡ ಅಂದ್ರೂ ಇವಳಿಗೊಂದ್ಸರಿ ಮನ್ಸಿಗೆ ಸಮಾಧಾನ ಆಗಬೇಕಲ್ವಾ. ಡಾಕ್ಟ್ರ್ ಹೇಳಿದ್ರೇ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ಳೋದದು. ಹಾಗಾಗಿ ಒಂದ್ಸರಿ ನಿಮ್ಮ ಬಾಯಿಂದನೇ ಹೇಳ್ಸೋಣ ಅಂತ ಸುಮ್ಮನಾದೆ. ಹೌದಾ? ನನಗದು ಮರ್ತೋಗಿತ್ತು. ಆಪ್ರೇಷನ್ ಆದಮೇಲೆ ಕೆಲವೊಂದು ಹಿಂದಿನ ಘಟನೆಗಳೆಲ್ಲ ಮರ್ತೋಗಿದೆ ಮೇಡಮ್. ಅದಕ್ಕೆ ಎಲ್ಲಾದರೂ ನನಗೆ ಮಕ್ಕಳಾಗುತ್ತೇನೋ ಅನ್ನೋ ಒಂದು ಆಸೆ. ಎಷ್ಟೇ ಆಗಲಿ ನಾನು ಹೆಣ್ಣುಡ್ಗಿ ಅಲ್ವಾ, ಎಲ್ಲರಿಗೂ ತಾಯಿ ಆಗಬೇಕನ್ನೋ ಆಸೆ ಇರುತ್ತಲ್ವ ಮೇಡಮ್, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲಮ್ಮ, ನಿನ್ನ ಗರ್ಭಕೋಶಕ್ಕೆ ಪೆಟ್ಟಾಗಿ ನಿನ್ನ ಗರ್ಭಕೋಶನೇ ತೆಗ್ದಾಕಿದಾರಲ್ವಾ, ಯಾವ ಒಪ್ಸು ಇಟ್ಕೋಬೇಡ. ಸರಿ ಮೇಡಮ್, ವಾಸ್ತವಿಕತೆನೇ ಮರ್ತುಬಿಟ್ಟು ನನ್ನದೇ ಒಂದು ಊಹಾ ಪ್ರಪಂಚದಲ್ಲಿ ಬದುಕ್ತಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ಸಣ್ಣ ಆಸೆ ಇತ್ತು, ಕೇಳಿದೆ ಅಷ್ಟೇ. ಸಾರಿ, ನಾವೇನು ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ. ಬೇಕಾದರೆ ಯಾವುದಾದ್ರೂ ಒಂದು ಮಗುನ ದತ್ತು ತಗೋಬೋದು. ಥ್ಯಾಂಕ್ಸ್ ಮೇಡಮ್, ನಾವಿನ್ನು ಬರ್ತೀವಿ. ಸರಿ, ನಿಮ್ಮ ರಿಪೋರ್ಟ್ಸ್ ತಗೊಂಡೋಗಿ. ಚೆಕ್ ಮಾಡಿದ್ರಾ ಡಾಕ್ಟರ್? ಸರ್, ಅವ್ರ ಪ್ರಾಬ್ಲಮ್ ಅವ್ರಿಗೆ ಕ್ಲಿಯರ್ ಮಾಡಿದ್ದೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ, ನೋ ಥ್ಯಾಂಕ್ಸ್. ನಿನಗೆ ಹಿಂದೆ ಆಕ್ಸಿಡೆಂಟ್ ಆಗಿರೋದೆಲ್ಲ ಮರ್ತೋಗಿದೆ ಅಲ್ವಾ? ಕೆಲವೊಂದು ಮರ್ತೋಗಿರ್ತಾರೆ ಘಟನೆಗಳು ಅಂತ ಹೇಳಿದರು. ಹಾಗೇ ಆಗುತ್ತೆ, ಸ್ವಲ್ಪ ತಲೆಗೆ ಸರ್ಜರಿ ಆಗಿರೋದಲ್ವಾ, ಕೆಲವೊಂದು ಯಾವುದಾದ್ರೂ ಮರ್ತೋಗಿರ್ತಾರೆ. ಪ್ರಾಬ್ಲಮ್ ಏನಿಲ್ಲ, ಒಂದ್ಸರಿ ಚೆಕ್ ಮಾಡಿಸ್ಕೊಂಡ್ರೆ ಕ್ಲಿಯರ್ ಆಯ್ತಲ್ವಾ. ಎಲ್ಲಾದರೂ ಗೊತ್ತಾಯ್ತೇನಮ್ಮ ಸೌಮ್ಯ, ನಿನಗೆ ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತಲೇ ತಾನೇ ನೀನು ಅವಾಗ ಇನ್ನೊಂದು ಮದುವೆ ಮಾಡಿಸಿದ್ದು ಪುನಿಗೆ? ಡಾಕ್ಟರ್, ನಾನು ಅದಕ್ಕಂತಾನೆ ಇನ್ನೊಂದು ಮದುವೆ ಮಾಡಿಸಿದ್ದೆ. ಆದರೆ ಎಲ್ಲೋ ಒಂದು ಕಡೆ ನಾನು ತಾಯಿ ಆಗಬೇಕನ್ನೋ ಆಸೆ ಇರುತ್ತಲ್ವಾ, ಅದಕ್ಕೆ ಕೇಳಿದೆ ಡಾಕ್ಟರ್, ಅಷ್ಟೇ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಪದೇ ಪದೇ ಇನ್ನು ಮುಂದೆ ಬರೋದು ಬೇಕಾಗಲ್ಲ. ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ ಒಂದೇ ಸರಿ ಈ ಟ್ಯಾಬ್ಲೆಟ್ ಎಲ್ಲ ಡೈಲಿ ನುಂಗ್ಬೇಕಮ್ಮ. ನೀನು ಮಿಸ್ ಮಾಡಬಾರ್ದು. ಅದಲ್ಲದೆ ಯಾವುದಾದ್ರೂ ತಲೆ ಸುತ್ತು ಬಂದಾಗ ಆವಾಗ ಸಡನ್ನಾಗಿ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಯೂಸ್ ಮಾಡಬೇಕು. 6 ತಿಂಗಳಾದಮೇಲೆ ಒಂದ್ಸರಿ ಬನ್ನಿ, ಸ್ಕ್ಯಾನ್ ಮಾಡಿ ನೋಡೋಣ. ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಮುಂದೆ ಒಂದ್ಸರಿ ನಿಮ್ಮ ಕನ್ಫರ್ಮೇಷನ್ಗೆ ಒಂದ್ಸರಿ CT ಸ್ಕ್ಯಾನ್ ಮಾಡಿದ್ರೆ 6 ತಿಂಗಳಾದಮೇಲೆ ಆಮೇಲೆ ಏನು ಪ್ರಾಬ್ಲಮ್ ಇರಲ್ಲ. ನಾರ್ಮಲಾಗಿ ಎಲ್ಲರ ಥರ ನೀವು ಲೈಫ್ ಲೀಡ್ ಮಾಡ್ಬೋದು. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗಬೇಡಮ್ಮ ಸೌಮ್ಯ, ಎಂತೆಂಥ ಕಷ್ಟಗಳನ್ನೇ ದಾಟಿ ಬಂದಿದೆಯಂತೆ. ಇದು ನಿನ್ಗೆ ಆಲ್ರೆಡಿ ಗೊತ್ತಿರೋ ವಿಚಾರ, ಮರ್ತಿದ್ಯಾ ಅಷ್ಟೇ. ಪರವಾಗಿಲ್ಲ ಡಾಕ್ಟರ್, ನಾನು ಒಂದ್ಸರಿ ಕನ್ಫರ್ಮೇಷನ್ಗೋಸ್ಕರನೇ ಇನ್ನೊಂದು ಸರಿ ಕೇಳಿದ್ದು ಅಷ್ಟೇ. ಸರಿ ಅಮ್ಮ, ಆಯ್ತು, ಹೋಗಿ ಬನ್ನಿ.